ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು, ನನಗೆಲ್ಲವೂ ಕೈಗೂಡಿತು. ಓಡುವುದಿಂದಲ್ಲ, ಹೋರಾಡುವುದಿಂದಲ್ಲ, ಓಡುವುದಿಂದಲ್ಲ, ಹೋರಾಡುವುದಿಂದಲ್ಲ, ಬಲ ನೀಡುವ ದೇವರಿಂದ, ಬಲ ನೀಡುವ ದೇವರಿಂದ ಸುಖವಾಗಿ ಬಾಳುವೆನು, ನಾನು ಸುಖವಾಗಿ ಬಾಳುವೆನು. ಪ್ರಿಯರೇ, ಕರ್ತನು ಕರುಣೆಯನ್ನು ಕೊಡುವವನಾಗಿದ್ದಾನೆ. ಪ್ರಿಯರೇ, ಕರುಣೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 7ರಲ್ಲಿ ನಾವು ನೋಡ್ತೇವೆ, ಕರುಣೆಯುಳ್ಳವರು ಧನ್ಯರು, ಯಾಕೆಂದರೆ ಅವರು ಕರುಣೆ ಹೊಂದುವರು. ಇಲ್ಲಿ ಇತರರನ್ನು ಕ್ಷಮಿಸುವವರು ಧನ್ಯರು, ಅವರು ಕ್ಷಮಾಪಣೆ ಹೊಂದುವವರು. ಮತ್ತು ಇತರರನ್ನು ಕ್ಷಮಿಸದೇ ಇರುವವರು ಕ್ಷಮಾಪಣೆ ಹೊಂದುವುದಿಲ್ಲ ಎಂಬುದಾಗಿ ಬರೆದಿಲ್ಲ. ಆದರೆ ಒಂದು ಸಾರಿ ಯೇಸು ಇದನ್ನು ಸ್ಪಷ್ಟವಾಗಿ ವಿವರಿಸೋದಕ್ಕೆ ಮತ್ತಾಯ ಪತ್ರಿಕೆ 18ನೇ ಅಧ್ಯಾಯ 21ರಿಂದ 35ರವರೆಗೂ ನಾವು ನೋಡೋದಾದರೆ, ತರುವಾಯ ಪೇತ್ರನು ಆತನ ಬಳಿಗೆ ಬಂದು, ಕರ್ತನೇ, ನನ್ನ ಸಹೋದರನು ನನಗೆ ವಿರೋಧವಾಗಿ ಪಾಪ ಮಾಡಿದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬಹುದು? 7 ಸಾರಿಯೋ ಎಂದು ಕೇಳಿದನು. ಯೇಸು ಅವನಿಗೆ 7 ಸಾರಿಯಲ್ಲ, ಆದರೆ 77 ಸಾರಿ ಎಂದು ನಾನು ನಿನಗೆ ಹೇಳುತ್ತೇನೆ. ಇಲ್ಲಿ ಹಾಗೆ ನಾವು ನೋಡೋದಾದರೆ 35ರವರೆಗೂ ಇದೆ, ಲೆಕ್ಕದ ಸಂಬಂಧಪಟ್ಟಂಗಿದೆ, ಸಾಲ ಕೊಡಬೇಕಾದ ಸಂಬಂಧ ಇದೆ. ಇದೆಲ್ಲ ಈ 18ನೇ ಅಧ್ಯಾಯ 21-35 ನೋಡುವುದಾದರೆ, ಈ ದೃಷ್ಟಾಂತವನ್ನು ನಾವು ನೋಡುವುದಾದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಬಹುಮುಖ್ಯವಾದಂಥ ಒಂದು ಸೌಮ್ಯತೆ ಇಲ್ಲಿದೆ. ಒಬ್ಬ ಅರಸನಿಗೆ ಅನೇಕ ಸೇವಕರಿದ್ದರು. ಅವರೆಲ್ಲರೂ ಅವನಿಗೆ ನೀಡಿದ ಸಾಲವನ್ನು ತೀರಿಸುವುದಕ್ಕಾಗಿ ಬಹಳ ಹಣವನ್ನು ಕೊಡಬೇಕಾಗಿತ್ತು. ಒಬ್ಬ ಮನುಷ್ಯನಿಗೆ ಅವನಿಗೆ 10,000 ತಲಾಂತುಗಳ ಸಾಲವನ್ನು ತೀರಿಸಬೇಕಾಗಿತ್ತು. ಈ ಸಾಲದ ಕುರಿತು ತೀರಿಸಲಾಗದ ಸಾಲ ಆ ಅರಸನ್ನ ಕರುಣೆಯುಳ್ಳವನು ಆಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಇನ್ನೂ ಮುಂದೆ ಹೋಗಿ ನೋಡೋದಾದರೆ, ನೀನು ನನ್ನ ಹಣವನ್ನು ತೀರಿಸದಿದ್ದರೆ ಎಂಬುದಾಗಿ ಬರ್ತದೆ. ಆ ಅರಸನು ಆ ಸೇವಕನನ್ನು ಕರೆದು ಹೀಗೆ ಹೇಳ್ತಾನೆ, ಎಲ್ಲ ನಿಚ್ಚನೆ, ನೀನು ನನ್ನಲ್ಲಿ ಕೇಳಿಕೊಂಡಾಗ ನಾನು ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟೆನಲ್ಲ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆಯ ಸೇವಕರನ್ನು ಕರುಣಿಸಬಾರದಿದ್ದೆ ಎಂದು ಹೇಳಿ ಬಹಳ ಕೋಪಗೊಳ್ಳುತ್ತಾನೆ. ಆದರೆ ಪ್ರಿಯರೇ, ಇಲ್ಲಿ ಕ್ರಿಸ್ತನು ನಿಜವಾಗಲೂ ನಮ್ಮೊಳಗಡೆ ಬಂದಾಗ ನಾವು ನಮ್ಮ ಸ್ವಕೇಂದ್ರಿತ ಜೀವಿತದಿಂದ ತಿರುಗುತ್ತೇವೆ ಮತ್ತು ದೇವರು ನಮ್ಮ ಕೇಂದ್ರವಾಗ್ತಾನೆ. ಯಾವಾಗ ನಮ್ಮ ದೇವರು ನಮ್ಮ ಕೇಂದ್ರವಾಗ್ತಾನೆ, ಆವಾಗ ನಾವು ಕ್ಷಮಿಸುವವರಾಗಿದ್ದೇವೆ, ಕರುಣೆಯುಳ್ಳವರಾಗಿದ್ದೇವೆ, ಕ್ಷಮೆ ದಮೆಗಳಲ್ಲಿ ನಡೆಯುವವರಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಇದು ಬಹಳ ಮುಖ್ಯ. ಕರ್ತನು ನಾನು ನಿಮ್ಮ ಪಾಪಗಳನ್ನು ಎಂದಿಗೂ ನನ್ನ ನೆನಪಿಗೆ ತರುವುದಿಲ್ಲ ಎಂಬುದಾಗಿ. ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ನಿಮ್ಮ ಪಾಪಗಳನ್ನು, ನಿಮ್ಮ ವಿರೋಧಗಳನ್ನು ಉಪಯೋಗಿಸುವುದಿಲ್ಲ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ.
ತಿಳಿದ ಪಾಪಗಳನ್ನು ಮನ್ನಿಸು, ತಿಳಿಯದೇ ಮಾಡಿರುವಂಥ ಪಾಪಗಳನ್ನು ಮನ್ನಿಸು ದೇವರೇ. ಕಲ್ಲುವರಿ ಶಿಲ್ಪಿ ಮೇಲೆ ನಮಗಾಗಿ ಸುರಿಸಿದಂಥ ರಕ್ತದಿಂದ ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ಈ ವಾಕ್ಯದ ಸಂದೇಶದಲ್ಲಿ ದೇವರೇ, ಯಾರ್ಯಾರ ಮಕ್ಕಳು ಸಾಲದಿಂದ ಬಳಲ್ತಾ ಇದ್ದಾರೋ ದೇವರೇ, ಅವರು ಅನೇಕರಿಗೆ ಸಾಲ ಕೊಡುವವರು ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಈ ವಾಗ್ದಾನ ಮಕ್ಕಳ ಹೃದಯದಲ್ಲಿ ನಡೆಸು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇಲ್ಲಿ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.